ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ನೀಲ್ ವ್ಲಾಗ್ಸ್. ಇನ್ನು ನಾನಿವತ್ತು ತುಂಬಾ ಹ್ಯಾಪಿಯಾಗಿದ್ದೀನಿ. ಕಾರಣ ಏನು ಅಂತೀರಾ? ನಂದು ಆನ್ಲೈನ್ ಕ್ಲಾಸಸ್ ಎಂಡ್ ಆಗಿದೆ. ಇಷ್ಟು ದಿನ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಕ್ಲಾಸಸ್ ಅಟೆಂಡ್ ಮಾಡೋದಾ, ನೋಟ್ಸ್ ಮಾಡೋದಾ, ಇಲ್ಲ ವೀಡಿಯೋಸ್ ಮಾಡೋದಾ ಅಂತ ಕನ್ಫ್ಯೂಷನಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಿದ್ದೆ. ಇನ್ನು ಮುಂದೆ ಆ ಟೆನ್ಷನ್ ಎಲ್ಲ ಏನೂ ಇಲ್ಲದೆ ಆರಾಮಾಗಿ ವೀಡಿಯೋಸ್ ಮಾಡ್ಬೋದು. ಇನ್ನು ನಾನಿವತ್ತು ಅಡುಗೆಗೆ ಏನೇನು ಮಾಡ್ಕೋತಾ ಇದ್ದೀನಿ ಅಂದರೆ, ತರಕಾರಿ ಪಲ್ಯ, ಮೂಲಂಗಿ ಸಾಂಬಾರು ಮತ್ತು ಚಿಕನ್ ತಂದು ಕೊಟ್ಟಿದ್ರು. ಅದರಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಫಸ್ಟು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸಾಂಬಾರು ಮಾಡಲಿಕ್ಕೆ ಒಂದು ಸ್ವಲ್ಪ ಬೇಳೆನ ತೊಳ್ಕೊಂಡು, ಒಂದು 3-4 ಮೂಲಂಗಿ ಇತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಆಲೂಗೆಡ್ಡೆ ಮತ್ತು 2 ಟೊಮೆಟೊನ ಕಟ್ ಮಾಡಿಕೊಂಡು ಬೇಳೆ ಹಾಕ್ಕೊಂಡಿದ್ದಂಥ ಕುಕ್ಕರ್ಗೆ ಇದನ್ನೆಲ್ಲ ಹಾಕಿ 2-3 ಗ್ಲಾಸ್ ನೀರನ್ನ ಹಾಕಿ ನಾವೊಂದು 2 ವಿಷಲ್ ಮಾಡಿಸ್ಕೊತೀನಿ. ನನಗೆ ಇದು ಮೂಲಂಗಿ ಸಾಂಬಾರು ತುಂಬಾ ಇಷ್ಟ. ಯಾಕಂದರೆ ನಾನು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ದಾಲ್ ಥರ ಮಾಡ್ಕೋತೀನಿ. ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕುಕ್ಕರು ವಿಷಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ತರಕಾರಿ ಪಲ್ಯಕ್ಕೆ ತರಕಾರಿನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಕಡಲೆಬೇಳೆನ ನೆನ್ನೆ ನೈಟೇ ಪಲ್ಯ ಮಾಡಲಿಕ್ಕೆ ಅಂತ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ಇವಾಗ ಕ್ಯಾರೆಟು, ಬೀಟ್ರೋಟು, ಬೀನ್ಸು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಸಾಂಬಾರ್ದು 2 ವಿಷಲ್ ಆಯಿತು ಕುಕ್ಕರು. ವಿಷಲ್ ಆದಮೇಲೆ ನಾನು ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪುಡಿ ಹಾಕಿ ರುಬ್ಕೋತೀನಿ. ರುಬ್ಬಿದಾದಮೇಲೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಆದಮೇಲೆ ರುಬ್ಬಿದಂಥ ಖಾರ ಮಸಾಲೆನ ಹಾಕಿಬಿಟ್ಟು, ಅದಾದಮೇಲೆ ಬೇಯಿಸ್ಕೊಂಡಿದ್ದಂಥ ಬೇಳೆ ಮತ್ತು ಮೂಲಂಗಿ ಅದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಅಡುಗೆ ಇನ್ನೂ ಪೂರ್ತಿ ಏನೂ ಕಂಪ್ಲೀಟೇ ಆಗಿರಲಿಲ್ಲ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದೇ ಬಿಟ್ಟರು. ಸೊ ಪಟ ಅಂತ ಒಂದು ಮುದ್ದೆನೂ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಟ್ಟೆ. ನೆಕ್ಸ್ಟ್ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನೈಟ್ ನೆನೆಸಿಟ್ಟಿದ್ದಂಥ ಕಡಲೆಬೇಳೆನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಬೇಯಿಸಿಟ್ಟಿದ್ದಂಥ ತರಕಾರಿನ ಹಾಕಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೋತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಇದೇ ಥರ ಸಿಂಪಲ್ಲಾಗಿ ಊಟ ತಿಂಡಿ ಎಲ್ಲ ತಿನ್ನೋಕೆ ಇಷ್ಟ ಆಗುತ್ತೆ. ಅವ್ರಿಗೆ ಹೆವಿ ಮಸಾಲೆ ಎಲ್ಲ ಇಷ್ಟ ಆಗೋಲ್ಲ. ಬಟ್ ನನಗೆ ಹಾಗಲ್ಲ. ಒಂದು ಅಡುಗೆ ಅಂದರೆ ಅದಕ್ಕೆ ಏನೇನು ಐಟಮ್ಸ್ ಎಲ್ಲ ಹಾಕಬೇಕು ಅದೆಲ್ಲ ಹಾಕಿ ಮಾಡಿದ್ರೇ ನನಗೆ ಅದು ಊಟ ತಿಂಡಿ ತಿನ್ನೋಕ್ಕೆ ಇಷ್ಟ ಆಗೋದು. ಹಾಗಾಗಿ ನನಗೆ ಸಪ್ರೇಟಾಗಿ ಒಂದು ಸ್ವಲ್ಪ ಕಾಯಿ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ರುಬ್ಕೊಂಡಿದ್ದೆ ತರ್ತರಿಯಾಗಿ. ಅದನ್ನು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ತರಕಾರಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಕೆಲವೊಂದು ಆನ್ಲೈನಲ್ಲಿ ಐಟಮ್ಸ್ ಎಲ್ಲ ಬುಕ್ ಮಾಡಿದ್ದೆ ಹೋಮ್ ಡೆಕೋರ್ ಮಾಡೋಣ ಅಂತ. ಅದು ಎಲ್ಲ ಪಾರ್ಸೆಲ್ ಬಂದಿತ್ತು. ಅದು ಎಲ್ಲ ಈಸ್ಕೊಂಡು ಹಾಗೆ ಗ್ಯಾಪಲ್ಲಿ ನಾನು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವತ್ತು ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ kg ಆಗೋಷ್ಟು ಚಿಕನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಚಿಕನ್ನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕರಿ, ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು, ಅಪರೂಪಕ್ಕೊಂದು ಸಲ ಕಬಾಬು ಇಷ್ಟೇ ಮಾಡೋದು. ಬೇರೆ ಏನೂ ಅಷ್ಟು ವೆರೈಟೀಸ್ ಮಾಡೋಲ್ಲ. ಸೊ ಈ ರೆಸಿಪಿನ ಯಾವತ್ತೂ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಇದನ್ನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಥರ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು 2-3 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಚಿಕ್ಕ ಪ್ಯಾನ್ಗೆ ಒಂದು 2-3 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ವಲ್ಪ ಸೋಂಪನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಹಂಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಇದಕ್ಕೆ ಗ್ರೀನ್ ಚಿಲ್ಲಿನ ಸ್ಲಿಟ್ ಮಾಡಿ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ. ಬಟ್ ನಮ್ಮ ಮನೇಲಿ ಅಷ್ಟಾಗಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಜಸ್ಟ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಾದಮೇಲೆ ಅದು ಪೌಡ್ರನ್ನ ಜಸ್ಟ್ 1 ಸ್ಪೂನ್ನ ಹಾಕಿ ತೊಳೆದಿಟ್ಕೊಂಡಿದ್ದಂಥ ಚಿಕನ್ನು ಸಹ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಮೆಣಸಲ್ಲೂ ಸ್ವಲ್ಪ ಅದು ಉಪ್ಪಿನಂಶ ಇರುತ್ತಲ್ಲ, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಅರಿಶಿನ ಜಾಸ್ತಿ ಹಾಕ್ಬಾರ್ದು, ಯೆಲ್ಲೋ ಕಲರ್ ಬಂದುಬಿಡುತ್ತೆ.
ಇದನ್ನು ನಾವು ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಈಗ ನೋಡ್ಬೋದು ಚಿಕನ್ ಚೆನ್ನಾಗಾಗಿದೆ. ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನು ಸೋಯಾ ಸಾಸು ಮತ್ತು ಅದು ಪೌಡರ್ ಮಿಕ್ಕಿದ್ದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ಇದು ತುಂಬ ಈಸಿ ಮತ್ತು ಟೇಸ್ಟಿಯಾಗೂ ಇತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ನಾನು ಗೀ ರೋಸ್ಟ್ ಮಾಡಬೇಕಂತಿದ್ದೆ, ಬಟ್ ನಾನು ಮೊಸರು ತರಿಸೋದು ಮರ್ತಿದ್ದೆ ಮತ್ತು ನನಗೊಂದು ಸ್ವಲ್ಪ ಕೋಲ್ಡ್ ಬೇರೆ ಇದ್ದಿದ್ದರಿಂದ ಇದನ್ನು ಮಾಡಿಕೊಂಡೆ. ಮತ್ತು ಇದಕ್ಕೆ ಕೆಲವರು ಚಿಕನ್ ಮಸಾಲ, ಗರಂ ಮಸಾಲ, ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮಾಡ್ತಾರೆ. ಬಟ್ ಅದೆಲ್ಲ ಹಾಕಿದರೆ ಮಸಾಲೆ ಹೆವಿ ಆಗಿಬಿಡುತ್ತೆ ಅಂತೇಳಿ ಇಷ್ಟೇ ಹೀಗೆ ಸಿಂಪಲ್ಲಾಗಿ ಮಾಡಿಕೊಂಡೆ. ಟೇಸ್ಟ್ ನೋಡಿದಾಗ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಅಜ್ಜಿ ಮನೆಗೆ ಕೊಟ್ಟು ಬರೋಣ ಅಂತ ಹೋದೆ. ಆನ್ಲೈನಲ್ಲಿ ಕೆಲವು ಪ್ಲಾಸ್ಟಿಕ್ ಪಾಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಕಿಚನ್ನಲ್ಲೇ ಶೂಟ್ ಮಾಡೋದ್ರಿಂದ ಕಿಚನ್ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಗಿಡನೆಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್ ಹೇಳವ ತಂಗಿಗೆ. ಪಿಂಕಿ ಮೇಡಮ್ ಅವ್ರು ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಇವಾಗ ತಿರ್ಗಲ್ಲ ಬಿಡಿ. ಆ್ಯಕ್ಚುಲಿ ನನಗೆ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗಿಡ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಅಜ್ಜಿ ನರ್ಸರಿಯಿಂದ ತೊಗೊಬಂದು ಹಾಕಿರೋ ಗಿಡನೆಲ್ಲ ಇವತ್ತು ಅದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಯೆಲ್ಲೋ ಕಲರ್ ಫ್ಲವರ್ ಇದೆಯಲ್ಲ, ಇದು ಸಿಂಗಾಪುರ್ ಡೈಸಿ ಅಂತ. ಈ ಪರ್ಪಲಿಶ್ ಪ್ಲ್ಯಾಂಟ್ ಇದೆಯಲ್ಲ, ಇದು ವಂಡ್ರಿಂಗ್ ಜ್ಯೂ ಅಂತ. ಇದು ಸ್ವಲ್ಪ ಡೈರೆಕ್ಟ್ ಸನ್ಲೈಟಲ್ಲೂ ಬೆಳೆಯುತ್ತೆ. ಮತ್ತು ಇದನ್ನು ಜಸ್ಟ್ ಒಂದೇ ಒಂದು ಕಡ್ಡಿನ ಹಿಂಗೆ ಮುರ್ಕೊಂಡು ಬಂದು ತಂದು ಹಾಕಿದ್ರು ಸರಿ, ಅದು ಬೇಗ ಬೇಗ ಬೆಳ್ಕೊಬಿಡುತ್ತೆ. ಅದು ನೀರಲ್ಲೂ ಸಹ ಬೆಳೆಯುತ್ತೆ, ಮಣ್ಣಲ್ಲೇ ಬೆಳೆಸ್ಬೇಕು ಅಂತೇನಿಲ್ಲ. ಇದು ಸ್ನೇಕ್ ಪ್ಲ್ಯಾಂಟ್ಸು. ಇದು ಒಂಥರ ಏರ್ ಪ್ಯೂರಿಫೈಯರ್ ಥರ ಕೆಲಸ ಮಾಡುತ್ತೆ. ನೋಡಿ, ಇದರಲ್ಲಿ 2 ಥರ ಇದೆ. ಒಂದು ಯೆಲ್ಲೋ ಬಾರ್ಡರಲ್ಲಿ ಬರುತ್ತೆ ಸೈಡಲ್ಲಿ, ಇನ್ನೊಂದು ಈ ಥರ ಗ್ರೀನ್ ಆ್ಯಂಡ್ ವೈಟ್. ಮನೆ ಒಳಗೆ ವಾತಾವರಣದಲ್ಲಿ ಇರೋವಂಥ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಏರ್ ಪ್ಯೂರಿಫೈಯರ್ ಅಂತ ಹೇಳ್ತಾರೆ ಇದನ್ನು. ಮತ್ತು ಇದು ಆ್ಯರೋ ಹೆಡ್ ಪ್ಲ್ಯಾಂಟು. ಇದನ್ನು ನಾವು ನೀರಲ್ಲೂ ಸಹ ಬೆಳೆಸ್ಬೋದು. ಮತ್ತು ಇದು ಮೇಂಟೆನೆನ್ಸು ಯಾವ ಥರ ಮಾಡಬೇಕಂದ್ರೆ, ಇದು ಮಣ್ಣಲ್ಲಿ ಹಾಕಿದರೆ ನಾವು ಆ ಮಣ್ಣು ಫುಲ್ಲು ಡ್ರೈ ಆದಮೇಲೆ ನೀರು ಹಾಕಬೇಕು. ಅದು ಇನ್ನೂ ವೆಟ್ಟಿದ್ದಾಗಲೇ ನಾವು ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು, ಗಿಡ ಹೋಗ್ಬಿಡುತ್ತೆ. ಮತ್ತು ಇಲ್ಲೊಂದು ಕಾಣ್ತಿದೆಯಲ್ಲ, ಇದು ಲ್ಯಾವೆಂಡರ್ ಸಕ್ಯುಲೆಂಟ್ ಅಂತ ಅದು. ಓಕೆನಾ. ಅದಾದಮೇಲೆ ನೆಕ್ಸ್ಟು ಇದು ಸೇಮ್ ಆ ಲ್ಯಾವೆಂಡರ್ ಸಕ್ಯುಲೆಂಟ್ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇದ್ರ ನೇಮ್ ಬಂದು ಸಿಲ್ವರ್ ಗ್ರೇ ಕಲೋಂಚ್ ಅಂತ. ಮತ್ತು ಇದನ್ನು ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಇದು ಪೀಸ್ ಲಿಲ್ಲಿ, ವೈಟ್ ಒನ್ನು. ಇದು 280 ಏನೋ ಕೊಟ್ಟು ಆನ್ಲೈನಲ್ಲಿ ತರಿಸಿದ್ರಂತೆ. ಮತ್ತು ಈ ಗಿಡ ಹೇಗೆ ಅಂದರೆ, ಅದು ಜಸ್ಟ್ ಒಂದು ಬಲ್ಬ್ ತಂದು ಹಾಕಿದರೆ ಸಾಕು, ಅದೇ ಎಷ್ಟೊಂದಾಗುತ್ತೆ. ಅದನ್ನೇ ಮನೆ ಸುತ್ತಲೂ ಬೆಳೆಸ್ಬೋದು, ಅಷ್ಟು ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಮಾಮೂಲಿ ತುಳಸಿ ಗಿಡ, ಅದಾದಮೇಲೆ ಆಲೋವೆರಾ, ಮನಿ ಪ್ಲ್ಯಾಂಟು, ಮತ್ತು ದಿಸ್ ಒನ್ ಇಟ್ಸ್ ಅಂತರ್ಗಂಗೆ. ಇದನ್ನು ನಾವು ಜಸ್ಟ್ ಹಿಂಗೆ ಒಂದೇ ಒಂದು ತೊಗೊಂಡು ಬಂದು ಹಾಕಿದರೆ ಸಾಕು ನೀರಲ್ಲಿ, ಅದು ಟಪ್ ತುಂಬ ಆಗಿಬಿಡುತ್ತೆ. ಆದರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ, ಯಾಕಂದರೆ ಅದು ನೀರಲ್ಲೇ ಇರೋದರಿಂದ ಸೊಳ್ಳೆಗಳೆಲ್ಲ ಸೇರಿಕೊಂಡು ಮೊಟ್ಟೆ ಇಕ್ಕಿ ಅದು ಹುಳ ಹುಟ್ಟೆ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮನೆ ಒಳಗೆ ಇದನ್ನು ಬೆಳೆಸ್ತೀವಿ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದಾದಮೇಲೆ ಇದು ಕೆಲಾಡಿಯಮ್ಮು. ಇದಕ್ಕೆ ಮಣ್ಣೇ ಬೇಕಂತೇನಿಲ್ಲ, ಇದನ್ನು ನಾವು ನೀರಲ್ಲೂ ಸಹ ಬೆಳೆಸ್ಬೋದು. ಮತ್ತು ಇದು ಏರ್ ಪ್ಯೂರಿಫೈಯರ್ ಥರ ಕೆಲಸ ಮಾಡುತ್ತೆ. ಓಕೆನಾ. ಡೆಕೋರೇಟಿವ್ ಪ್ಲ್ಯಾಂಟು, ಇನ್ಸೈಡು ಪ್ಲ್ಯಾಂಟು, ಮನೆ ಒಳಗೆಲ್ಲ ಆ ಥರ ಬೆಳೆಸ್ಕೋಬೋದು ನಾವು. ಸೊ ನೆಕ್ಸ್ಟ್ ಒನ್ ಇದು ಚೈನೀಸ್ ಎವರ್ ಗ್ರೀನ್ ಪ್ಲ್ಯಾಂಟ್. ಇದು ಎಷ್ಟು ಗ್ರೀನಿಶ್ ಆಗಿದೆ ಅಂತ ನೀವು ನೋಡ್ಬೋದು. ಲುಕ್ಕು ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಅದು ಮೋಸ್ಟ್ಲಿ ನರ್ಸರಿಯಿಂದ ತರಿಸಿದ್ದಾರೆ ಅಂತ ಅನ್ಕೋತೀನಿ. ನೆಕ್ಸ್ಟು ಇದು ಸ್ನೇಕ್ ಪ್ಲ್ಯಾಂಟು, ಆಗಲೇ ಹೇಳಿದ್ನಲ್ಲ ಇದ್ರ ಬಗ್ಗೆ. ಮತ್ತು ನಾವಿದನ್ನು ವಾಕಿಂಗ್ ಹೋದಾಗ ನಮ್ಮೂರಲ್ಲಿ ಮೇನ್ ಗೇಟ್ KRS ಡ್ಯಾಮ್ ಇದೆಯಲ್ಲ, ಅಲ್ಲಿ ಮೇನ್ ಗೇಟ್ ಅಂತ ಇದೆ, ಅಲ್ಲಿಂದ ಜಸ್ಟ್ ಒಂದೇ ಒಂದು ಕಡ್ಡಿ ತಂದು ಹಾಕಿದ್ದು ಇಷ್ಟೊಂದು ಆಗೋಗಿದೆ. ನೆಕ್ಸ್ಟು ಇಲ್ಲೊಂದು ಗಿಡ ಹಾಕಿದ್ದಾರೆ. ಇದು ಗಿಡದ ತುಂಬ ಹೂವು ಬರುತ್ತೆ, ವೈಟು ಮತ್ತು ಪಿಂಕ್ ಕಲರ್ ತಂದು ಹಾಕಿದ್ರು ನರ್ಸರಿಯಿಂದ. ನೆಕ್ಸ್ಟು ಇದೊಂದು ಮನಿ ಪ್ಲ್ಯಾಂಟ್ ಇದೆ, ಮೇ ಬಿ ಇದು ಹೈಬ್ರಿಡ್ ಇರ್ಬೋದು. ಎಲೆ ನೋಡಿ ಎಷ್ಟು ದೊಡ್ಡದಿದೆ, ಯಾವ ಥರ ಅಂತ ಗೊತ್ತಿಲ್ಲ. ಮನಿ ಪ್ಲ್ಯಾಂಟಲ್ಲೇ ತುಂಬ ವೆರೈಟೀಸ್ ಇರುತ್ತೆ.
ಅದಾದಮೇಲೆ ಲಕ್ಕಿ ಬ್ಯಾಂಬು, ಇದು ಎಲ್ರಿಗೂ ಗೊತ್ತಿರೋದೆ. ಇದನ್ನು ಮನೆಯೊಳಗೆ ಇಟ್ಟು ಪೂಜೆ ಮಾಡ್ತಾರೆ. ಐ ಥಿಂಕ್ ಇದನ್ನು 180 ಏನೋ ಕೊಟ್ಟು ಪರ್ಚೇಸ್ ಮಾಡಿದ್ರು ಅನಿಸುತ್ತೆ. ಒಂದು ಪುಟ್ಟು ಗಿಡ, ಒಂದು ಪುಟ್ಟದು ಇಷ್ಟು ಕಡ್ಡಿ, ಚಿಕ್ಕ ಕಡ್ಡಿನ ತರಿಸಿ ಹಾಕಿದರು. ಇವಾಗ ನೋಡಿ ಎಷ್ಟು ಉದ್ದ ಬೆಳೆದಿದೆ ಅಂತ. ಅದಾದಮೇಲೆ ಅದೇ ಇದು ದೀಪ, ರೇನ್ ಲಿಲ್ಲಿ, ವೈಟು ಮತ್ತು ಪಿಂಕ್ ಕಲರಲ್ಲಿ. ಯಾವ ಸೀಸನಲ್ಲಿ ಬರೋದಿದ್ದು? ರೈನಿ ಸೀಸನ್. ಇವಾಗ ಹೂವು ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಅದು ವೀಡಿಯೋಗೆ ತೋರಿಸ್ಬೋದಿತ್ತು. ಇದು ಮಾಮೂಲಿ ಗೊತ್ತಿಲ್ಲ. ಇಲ್ಲೂ ಇದೆ ನೋಡಿ, ಅದು ಸೇಮ್ ಪ್ಲ್ಯಾಂಟು. ಮತ್ತು ಇದು ನಿತ್ಯ ಪುಷ್ಪ ಅಂತಾರಲ್ಲ, ಕಾಶಿ ಕಣಗಳೆ. ಆ್ಯಂಡ್ ಇದು ಮಾಸ್ ರೋಸ್ ವೈಟು. ಇದರಲ್ಲಿ ಇನ್ನೊಂದು ಪಿಂಕ್ ಕಲರಲ್ಲೂ ಇದೆ. ಎಷ್ಟೊಂದು ಬಿಟ್ಟಿದೆ. ಅದರಲ್ಲಿ ಆಲ್ರೆಡಿ ಎಲ್ಲ ಕಿತ್ತಿ ಇಲ್ಲಿ ನೋಡಿ. ಯಾರು ಮಾಡಿರೋದು ಇದೆಲ್ಲ ಹೂವು ಕಿತ್ತಿ? ಇದು ರೆಡ್ ಕಲರ್ ರೋಸು. ಮೊನ್ನೆ ಬಿಟ್ಟಿತ್ತು, ಒಂದು 3 ರೋಸ್ ಬಿಟ್ಟಿತ್ತು, ದೊಡ್ಡ ತುಂಬ ಚೆನ್ನಾಗಿತ್ತು. ಎಲ್ಲಿಂದ ತರಿಸಿದ್ದು? ಮೈಸೂರಿಂದ. ಆಗಲೇ ಗಿಡ ಎಲ್ಲ ಒಂಥರ ಹಾಳಾಗ್ತಿದೆ ಯಾಕೋ, ಮಳೆ ನೀರು ಏನೋ ಜಾಸ್ತಿ ಆಯ್ತೇನೋ, ಹುಳ. ವಿಡಿಯೋ ತುಂಬ ಅವಳೇ ಬರಬೇಕು. ಇದು ದೀಪ, ಇದು ಏನಿದು? ಇದು ಗೌರಿ ಹೂವು. ಇದಕ್ಕೆ ಇನ್ನೊಂದು ಹೆಸರು ಇಂಗ್ಲೀಷಲ್ಲಿ ಬಟರ್ಫ್ಲೈ ಪಿನ್, ಅದೇನೋ ಅಂತಾರಲ್ಲ, ಬ್ಲೂ ಟೀ ಮಾಡ್ತಾರಲ್ಲ. ಇದು ರೆಡ್ ಸಿಸ್ಟರು, ಶಂಖಪುಷ್ಪ. ಇದು ರೆಡ್ ಸಿಸ್ಟರು. ಇದು ನಾನು ನನ್ನ ಚಿಕ್ಕಿ ಇಬ್ಬರನ್ನು ಮೈಸೂರು ನರ್ಸರಿಯಲ್ಲಿ ತಂದಿದ್ದು. ಇದು ದಾಸವಾಳ ಕಡ್ಡಿ, ತುಂಬ ವರ್ಷದಿಂದ ಇನ್ನೂ ಇದೆ. ಎಷ್ಟು ಮನೆ ಚೇಂಜ್ ಮಾಡಿದ್ರು ಕೊನೆಗೆ ಸ್ವಂತ ಮನೆಗೆ ಬಂದಮೇಲೆ ತಗೊಬಂದು ಹಾಕಿ ಇಲ್ಲೂ ಬದುಕಿಸಿದ್ದೀವಿ. ಆಮೇಲೆ ಇದು ಗ್ರಾಸು ಮಾಮೂಲಿ. ಇದು ಶುಂಠಿನ ಅರ್ಶಿನ. ಇದೊಂದು ಸಬ್ಸಿಗೆ ಬೇರೆ ಬಂದಿದೆ ಅನಿಸುತ್ತೆ. ಸೋಂಪು. ಇದು ದೊಡ್ಡದಾಗಿ ಬೆಳೆದಿತ್ತು, ನಾನೇ ಹಾರ್ವೆಸ್ಟ್ ಮಾಡಿದ್ದೆ. ಸುಮಾರು ಸೋಂಪು ಸಿಕ್ಕಿತ್ತು. ಅದಾದಮೇಲೆ ಇಲ್ಲಿ ಏನು ದೀಪ ಇದು? ಶಂಖಪುಷ್ಪದನ್ನೇ. ಮತ್ತು ಅದು ಏನೋ ಸಂಜೆ ಪುಷ್ಪನ ಏನೋ ಅಂತ ಅಜ್ಜಿ. ನಿತ್ಯ ಮಲ್ಲಿಗೆ ಇದು. ಅದಾದಮೇಲೆ ಅಲ್ಲೊಂದು ಕರ್ಬೇವು ಗಿಡ ಹಾಕಿದೆ, ಅದಕ್ಕೆ ಜೀವನೇ ಇಲ್ಲ. ಊಟಿ ಹೆಸರು? ಊಟಿದು. ಆಮೇಲೆ ಇಲ್ಲೆಲ್ಲ ಇದು ಕರ್ಣಕುಂಡಲ. ಯಾವುದು ಹೂವು ಬಿಟ್ಟಿಲ್ವಲ್ಲ, ಕಲರ್ ತೋರಿಸೋಣ ಅಂದರೆ. ಪಿಂಕು, ರಾಮ್ ತುಳಸಿ. ಅದಾದಮೇಲೆ ಅಜ್ಜಿ ದೀಪ, ಇದೆ ಹೆಸ್ರೇನು? ಇದು ಸಂಜೆ ಮಲ್ಲಿಗೆ, ಹಳದಿ ಕಲರು. ಸಂಜೆ ಮಲ್ಲಿಗೆ. ಇದು ಸ್ಫಟಿಕ ಅಲ್ಲ? ಯಾವ ಕಲರ್ ಇದು? ಪಿಂಕು. ಇಲ್ಲೊಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ಇದೇನು ಚೆಂಡು ಗಿಡನಾ ಇಲ್ಲಿ? ಚೆಂಡು ಇರೋಂಗಿದೆ ಇದು. ಮತ್ತು ತುಂಬೆ ಗಿಡ ಇದೆ. ಅದಾದಮೇಲೆ ಇದಿತ್ತಲ್ಲ ಅಜ್ಜಿ, ತೊಗರಿಕಾಯಿ. ಯಾವುದು ತೋರಿಸು ಬಾ. ಇಲ್ಲಿ ನೋಡಿ, ಇದು BP ಗಿಡನ? BP ಒಳ್ಳೇದಾ? ಇದು ಶುಗರ್ ಒಳ್ಳೇದಂತೆ. ಇದಿತ್ತಲ್ಲ ತೊಗರಿ ಗಿಡ. ನೋಡಿ, ಇದು ತೊಗರಿ ಗಿಡ. ಎಷ್ಟೊಂದು ಬಿಟ್ಟಿತ್ತು, ಇವಾಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಬೆಳ್ಕೊಳ್ಳಿ ಅಂತ. ಇಲ್ಲಿ ಅನಾನಸ್ ಗಿಡನೂ ಹಾಕಿದೆ. ಆ್ಯಕ್ಚುಲಿ ಅದು ಗಿಡ ಅಲ್ಲ, ಹಣ್ಣು ತಂದಿದ್ವಲ್ಲ, ಆವಾಗ ಕಟ್ ಮಾಡಿಬಿಟ್ಟು ಅದನ್ನ ತಗೊಬಂದು ಹಾಕಿದ್ದೆ, ಅದು ಬರಲಿ ಅಂತ. ಬೆಳೀತಾ ಇದೆ, ಹಾಳಾಗಿಲ್ಲ. ಇಲ್ಲಿ ನೋಡಿ, ಇದನ್ನು ಸಿಂಗರ್ ಆಫ್ ಇಂಡಿಯಾ ಅಂತ ಅಂತಾರೆ. ಇದು ಕೂಡ ಜಸ್ಟ್ ಒಂದು ಕಡ್ಡಿ ಮುರಿದು ಹಾಕಿದ್ರೆ ಸಾಕು, ಬೇಗನೆ ಬೆಳ್ಕೊಬಿಡುತ್ತೆ. ನೀರಲ್ಲೂ ಸಹ ಬೆಳೆಯುತ್ತೆ. ಮತ್ತು ಅಲ್ಲೊಂದು ಪ್ಲ್ಯಾಂಟ್ ಇದೆ. ಅದಾದಮೇಲೆ ಇದು ಸ್ಟ್ರಾಬೆರಿ ಗಿಡ.
ಇದರಲ್ಲಿ ತುಂಬಾ ಸ್ಟ್ರಾಬೆರೀಸ್ ಬಿಟ್ಟಿದ್ದು, ಬಟ್ ಹಣ್ಣು ಆಗೋಕ್ಕೂ ಮುಂಚೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಮಾಡ್ತಿದ್ದಾರಲ್ಲ ನನ್ನ ತಂಗಿದ್ದಿರು ಎಲ್ಲ ಕಿತ್ತಿ ಕಿತ್ತಿ ಹಾಳು ಮಾಡಿಬಿಡ್ತಾರೆ. ಮತ್ತು ಇಲ್ಲಿ ಕೆಲವೊಂದು ಅಡಿಕೆ ಸಸಿಗಳು ಇದ್ದಾವೆ. ನಮ್ಮದು ಅಡಿಕೆ ಮರ ಇದೆಯಲ್ಲ, ಅದು ಅಡಿಕೆ ಬಿದ್ದಾಗ ಹಸಿ ಅಡಿಕೆ ಅದನ್ನೆಲ್ಲ ಹಾಕಿ ನಮ್ಮ ಅಜ್ಜಿ ಗಿಡ ಮಾಡಿ ಇಟ್ಟಿದೆ. 1 2 ಅಲ್ಲೊಂದು 3 ಆ ಕಡೆ ಎಲ್ಲ ತುಂಬ ಇದ್ದಾವೆ. ನೋಡಿ, ಇದು ಮಲ್ಲಿಗೆ ಗಿಡ ನಮ್ಮಪ್ಪ ಮನೆಯಿಂದ ತಂದಿದ್ದು ಬೆಂಗಳೂರಿಂದ. ನಮ್ಮಪ್ಪಂಗೆ ನಮ್ಮ ಅಜ್ಜಿ ಒಂದು ಕಡ್ಡಿ ಕೊಡು ಅಂದರೆ ಎಷ್ಟೊಂದು ಕಟ್ ಮಾಡಿ ಹಾಕ್ಬಿಡ್ತು, ಬಟ್ ಒಂದೂ ಬರಲಿಲ್ಲ. ಕೊನೆಗೆ ನಮ್ಮ ಅಜ್ಜಿ ಒಂದೇ ಒಂದು ಚಿಗುರು ಕಡ್ಡಿನ ಕಟ್ ಮಾಡ್ಕೊಂಡಿತ್ತು, ಅದೇ ಬಂದಿದ್ದು. ಇದು ರೆಡ್ ದಾಸವಾಳ, ಅದು ಮರೂನ್ ಕಲರು. ಅಲ್ಲಿ ಇನ್ನೇನದು ಅದು ಅದು ಲಾಸ್ಟಲ್ಲಿ ಶೋ ಗಿಡನಾ ಇದು? ಇದು ಖರ್ಜೂರದ ಹಣ್ಣು ಗಿಡ. ಅದನ್ನು ಬೆಳೆಸಿದ್ದಾರೆ ನೋಡಿ ನಮ್ಮ ಅಜ್ಜಿ. ನೆಕ್ಸ್ಟ್ ಇನ್ನೇನು ಇದೆ ಅಜ್ಜಿ? ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಅಡಿಕೆ ಮರ ಇದ್ದಾವೆ. ನೋಡಿ, ಇದು ಟರ್ಟಲ್ ವೈನ್ ಅಂತ. ಇದು ಜಸ್ಟ್ ನಾವು ಒಂದೇ ಒಂದು ಹಿಂಗೆ ಕಿತ್ಕೊಬಂದು ಹಾಕಿದ್ರೆ ಸಾಕು, ಅದು ಫುಲ್ಲು ಎಲ್ಲ ಕಡೆ ಹರಡ್ಕೊಬಿಡುತ್ತೆ. ಅದಕ್ಕೆ ಅದನ್ನ ಕ್ರೀಪಿಂಗ್ ಪ್ಲ್ಯಾಂಟ್ ಅಂತಲೂ ಅಂತಾರೆ. ಒಂದಷ್ಟು ಇದರಲ್ಲಿ ಕೋತಿಗಳು ಹಾಳು ಮಾಡಿದ್ರೆ, ಇನ್ನೊಂದಷ್ಟು ಅಲ್ಲೆರಡು ಇದಾವಲ್ಲ ನನ್ನ ತಂಗಿದ್ದೀರು ಅವರಿಬ್ಬರು ಹಾಳು ಮಾಡ್ತಾರೆ. ನೋಡಿ, ಇಲ್ಲಿವರೆಗೂ ಒಬ್ಗೋ ಬಂದಿದೆ ಎಲ್ಲ ಹಾಕಿರೋದು. ನೋಡಿ, ಇಲ್ಲೆಲ್ಲ ಕಡಲೆಕಾಯಿ ಸಸಿನೂ ಹಾಕಿದ್ದಲ್ಲ, ಕಡಲೆ ಬೀಜದ್ದು ಎಲ್ಲ ಕೋತಿ ತಿನ್ಕೊಂಡು ಹೋಯ್ತು. ಇಲ್ಲೇ ಹಾಕಿತ್ತು ಎಷ್ಟೊಂದು. ಇದು ಸೇವಂತಿಗೆ ಹೂವು ಅಲ್ಲ? ಪಿಂಕ್ ಕಲರಾ? ಪಿಂಕು ಹೂ ಬಂದಿಲ್ಲ ಇಲ್ಲ. ಇದು ಕಾಡು ಬಸ್ಲೆ ದೀಪಿಗೆ. ನೋಡಿ, ಇಲ್ಲಿ ನಮ್ಮ ಪಕ್ಕದ ಮನೆಯವರು ಕರ್ಬೇವಿನ ಸೊಪ್ಪು, ನೆಲ್ಲಿಕಾಯಿ ಮತ್ತು ರಾಮಫಲದ ಹಣ್ಣು, ಆಮೇಲೆ ಕಣಗ್ಲೆ ಗಿಡ, ಮಾವಿನ ಮರನೂ ಐತಲ್ಲ, ಎಲ್ಲ ಹಾಕಿದ್ದಾರೆ. ಅದೆಲ್ಲ ಆಲ್ರೆಡಿ ಮರನೇ ಆಗೋಗಿದ್ದಾವೆ, ಅಷ್ಟು ದೊಡ್ಡದಿದೆ. ಅಲ್ಲಿ ಅಡಿಕೆ ಮರಕ್ಕೆ ಎಲೆ ಅಂಬು ಹಬ್ಸಿದ್ದಾರೆ, ಅದು ನಮ್ಮಪ್ಪ ತಂದುಕೊಟ್ಟಿದ್ದು. ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಅಲ್ಲಿ ಹಲಸಿನ ಹಣ್ಣು ಮರನೂ ಇದೆ, ಅದು ಹಿಂದೆ ಮನೆಯವ್ರದ್ದು. ನೋಡಿ, ಇದು ಜಪಾನ್ ಲೋಟಸ್ ಅಂತ ಆನ್ಲೈನಲ್ಲಿ ತರಿಸಿರೋದಂತೆ, 150 ರೂಪಾಯಿ ಕೊಟ್ಟು. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ತರಿಸಿದ್ದಾರೆ, ಬಟ್ ಅದು ಇನ್ನೂ ಹೂವನೂ ಬಂದಿಲ್ಲ, ಗಿಡನೂ ಜಾಸ್ತಿ ಬೆಳೀತಿಲ್ಲ. ಇನ್ನು ಇದು ನಮ್ಮ ಏರಿಯಾ ಎಷ್ಟು ಫುಲ್ಲು ಗ್ರೀನಾಗಿದೆ ನೋಡಿ. ಇಲ್ಲಿ ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಬ್ಯಾಂಗ್ಳೂರಿಯನ್ಸ್ಗೆಲ್ಲ ಇಂಥ ಸೆರೆನಿಟಿ ನೋಡೋಲ್ಲ ಲೆಕ್ಕೇ ಇಲ್ಲ. ಕ್ಯಾಂಪು ಏನು ಮಾಡ್ತಿದ್ದೀರಾ ಇಬ್ಬರು? ಏನು ಮಾಡ್ತಿದ್ದೀರಾ? ಆಟ ಆಡಿ. ಏನು ಆಟ ಅದು ಪೈಪಲ್ಲಿ? ಡಾಗಿ ಓಡಿಸೋ ಆಟ. ಡಾಗಿ ಎಲ್ಲವ? ಏನವ ಪಿಂಕಿ? ಡಾಗಿ ಎಲ್ಲ ಐತವ? ಡಾಗಿನೇ ಇಲ್ಲ. ಯಾರಿಗೂ ಓಡಿಸ್ತಿದ್ದೀರಾ? ಕಾಕಾ? ಇಲ್ಲೊಂದು ಪುಟ್ಟು ಗುಬ್ಬಿಗೂಡಿದೆ. ಗುಬ್ಬಚ್ಚಿದೆ ಅಜ್ಜಿ. ನೋಡಿ ಎಷ್ಟು ಫ್ರೆಂಡ್ಲಿ ಆಗಿದೆ, ನೇಚರ್ ಫ್ರೆಂಡ್ಲಿ ಆಗಿದೆ. ಇಲ್ಲಿ ಯಾವುದು ಬ್ರಹ್ಮಕಮಲ ಇದೇನಾ ಹೂವು ಬಿಟ್ಟಿದ್ದು? ಹೂವು ಬಿಟ್ಟಿದ್ದು ವೀಡಿಯೋಸ್ ಇಲ್ಲ, ಫೋಟೋಸ್ ಇದೆ, ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.